ನೋಡಿ ಇವತ್ತು 10ನೇ ತಾರೀಕು ಹುಟ್ಟಿರೋರು, ಮುಖ್ಯವಾಗಿ 10ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವರು ಇವತ್ತು ರಾಹುವನ್ನು ಇವತ್ತು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು. ಈ ರಾಹು ಕೇತುನ ಅತಿ ಹೆಚ್ಚು ನೆನೆಸ್ಕೊಳ್ಬೇಕಾಗತ್ತೆ. ಕೇತು ಅಂತಂದರೆ ವಿನಾಯಕ, ಅಂದರೆ ಗಣಪತಿಯನ್ನು ಪೂಜೆ ಮಾಡೋದು ತುಂಬಾ ಪಾಸಿಟಿವ್ ಕೊಡುತ್ತೆ. ಇವತ್ತು ಗಣೇಶನನ್ನು ಪೂಜೆ ಮಾಡೋದು, ಒಂಚೂರು ಮೋದಕ ಏನಾದರೂ ನಿಮ್ಮ ಮನೆಯಲ್ಲಿ ನೈವೇದ್ಯ ಮಾಡಿಡೋದು. ಅದೇ ರೀತಿ ಯಾಕಂದರೆ 10 ಅನ್ನೋದು ನಮಗೆ ಆ 1 ಅನ್ನೋದು ನಮಗೆ ತುಂಬ ಪಾಸಿಟಿವು. ಈ 10 ಅನ್ನೋದಕ್ಕೆ ಬೇರೆ ಕ್ವಾಲಿಟಿ ಇರುತ್ತೆ. ಸೊ ಹಾಗಾಗಿ ಈ 10ನೇ ತಾರೀಕಲ್ಲಿ ಹುಟ್ಟಿರೋರು ಸ್ವಲ್ಪ ಈ 1ನೇ ತಾರೀಕಲ್ಲಿ ಹುಟ್ಟಿರೋರು ಡಾಮಿನೇಟ್ ಮಾಡ್ತಾರೆ. ಆದರೆ 10ನೇ ತಾರೀಕಲ್ಲಿ ಹುಟ್ಟಿರೋರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಯಾಕಂದರೆ ಆ 1 ಪಕ್ಕ 0 ಅಂತ ಏನು ಬಂದಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವತ್ತು ನೋಡಿ, ಎಳ್ಳಿಂದ ಮಾಡಿರುವಂತಹ ಒಂದು ಮೋದಕ ಆಗಿರ್ಬೋದು, ಅಥವಾ ಅವಲಕ್ಕಿಯಲ್ಲಿ ಅವಲಕ್ಕಿ, ಬೆಲ್ಲ, ಈ ಎಳ್ಳನ್ನು ಸೇರಿಸಿ ಮಾಡಿರುವಂತಹ ಒಂದು ಸಿಹಿ ತಿಂಡಿ ಆಗಿರ್ಬೋದು. ಈ ಒಂದು ತಿಂಡಿಯನ್ನು ನಿಮ್ಮ ಮನೆಯಲ್ಲಿ ನೈವೇದ್ಯವಾಗಿ ಮಾಡಿ 1-2 ಸ್ಪೂನ್ ಆದರೂ ನೀವು ತಿನ್ನಬೇಕಾಗತ್ತೆ. ಅಥವಾ ನೀವು ಎಲ್ಲ ಗಣಪತಿ ಟೆಂಪಲ್ಗೆ ಒಂಚೂರು ಗರಿಕೆ ಕೊಡಬೇಕಾಗುತ್ತೆ. ಇಲ್ವಾ ನಿಮ್ಮ ಮನೆಯಲ್ಲೇ ಒಂದಿಷ್ಟು ಗರಿಕೆಯನ್ನು ತಂದು ಇಟ್ಟು ಇವತ್ತು ಪೂಜೆ ಮಾಡಿ. ಇವತ್ತು ಶನಿವಾರ ಕೂಡ ಆಗಿರುತ್ತೆ. ಸೊ ಅದು ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಮಣ್ಣು ಅಂತ ಏನು ಹೇಳ್ತೀವಿ, ಮಣ್ಣು ಹುತ್ತದ ಮಣ್ಣಾಗಿರ್ಬೋದು ಅಥವಾ ಹುತ್ತ ಆಗಿರ್ಬೋದು, ಎಲ್ಲಾದರೂ ಇದ್ದಾಗ ಅಲ್ಲಿ ಒಂಚೂರು, ಯಾಕಂದರೆ ನಿಮಗೆ ನೀವು ಹುಡ್ಕೊಂಡೋಗಿ ಅಂತ ಹೇಳ್ತಿಲ್ಲ, ನಿಮಗೆ ಕಾಣಿಸ್ದಾಗ ಅಲ್ಲಿ ಹೋಗಿ ಇವತ್ತೊಂಚೂರು ಪೂಜೆ ಮಾಡ್ಕೊಳ್ಳೋದು. ಅಥವಾ ಆ ಹುತ್ತದ ಮಣ್ಣನ್ನು ಸುಮ್ಮನೆ ಹೋಗಬೇಕಾದ್ರೆ ಕಾಣಿಸ್ದಾಗ ಅದನ್ನೊಂಚೂರು ತೆಗೆದು ನಿಮ್ಮ ಹಣೆಗೆ ಹಚ್ಕೊಳ್ಳೋದು. ಇದನ್ನು ಮಾಡಿದ್ರೆ ಇವತ್ತು ಅತಿ ಹೆಚ್ಚು ನಿಮ್ಮ ಅದೃಷ್ಟ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಜಾಸ್ತಿ ಆಗುತ್ತೆ ಇವತ್ತಿನ ದಿನಕ್ಕೆ. ದಟ್ಸ್ ನೈಸ್. ಸೊ ಒಬ್ರು ಕಾಲರ್ ಕಾಯ್ತಾ ಇದ್ದಾರೆ. ಸೊ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ಶ್ರೀನಿವಾಸ್ ಅಂತ, ಬೆಂಗಳೂರು. ಶ್ರೀನಿವಾಸ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ. ಮೀತಾ ಮೇಡಮ್ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ. 27/1/1977 ಮೇಡಮ್, ಸಾಯಂಕಾಲ 6:30. 1977 ಅಲ್ವಾ? ಹೌದು ಮೇಡಮ್. 1977 ಸಾಯಂಕಾಲ ಎಷ್ಟು ಗಂಟೆ? 6:30. 6:30. ಓಕೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಮೇಡಮ್. ತುಂಬಾ ಕಷ್ಟ ಇದೆ, ಏನ್ ಮಾಡಕ್ಕೂ ಆಗ್ತಲ್ಲ, ಬಿಸ್ನೆಸ್ ಮಾಡಕ್ಕೂ ಆಗ್ತಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಪ್ರಶ್ನೆ, ನಿಮ್ಮದು ಭರಣಿ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ನಿಮ್ಮ ಪ್ರಶ್ನೆ ಸರ್? ಮೇಡಮ್, ನಮ್ಗೆ ಏನು ಕೈ ಅಂತ ಇಲ್ಲ, ಏನು ಬಿಸ್ನೆಸ್ ಮಾಡಕ್ಕೂ ಇಂಟ್ರೆಸ್ಟ್ ಆಗ್ತಲ್ಲ ಮೇಡಮ್. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್ ನೀವೀಗ? ಇಲ್ಲ ಮೇಡಮ್, ಬೇರೆ ಕೆಲಸ ಮಾಡ್ತಾ ಇದ್ದೆ ಪ್ರೈವೇಟ್ ಅಲ್ಲಿ, ಅದು ಬಿಟ್ಬಿಟ್ಟಿದ್ದೀನಿ ಮೇಡಮ್. 3 years ಆಯ್ತು. ಇವಾಗ ಏನೂ ಮಾಡ್ತಾ ಇಲ್ಲ? ಇಲ್ಲ ಮೇಡಮ್, ಏನು ಮಾಡ್ತಾ ಇಲ್ಲ. ಸರ್ ನಿಮ್ಗೆ ಇವಾಗ ರಾಹು ದಶ ನಡೀತಿದೆ. ಸೊ ನಿಮ್ಮ ಟೈಮ್ ಇವಾಗ ಹೇಗಿದೆ ಅಂತ ಅಂದರೆ, ನಿಮಗೆ ರಾಹು ದಶ ನಡೀತಿದೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಎಲ್ಲ ಒಂದು ಕಡೆ ಕುಟುಂಬದಿಂದ ಸ್ವಲ್ಪ ದೂರ ಆಗಿರ್ತೀರ, ಇಲ್ಲ ಕುಟುಂಬದಿಂದ ಸ್ವಲ್ಪ ಅಪಮಾನ ಅವಮರ್ಯಾದೆಗಳೆಲ್ಲ ಆಗ್ತಾ ಇರುತ್ತೆ.